ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅನೋರೆ, ನಿಮಗೂ ಮದುವೆ ಆಗಿಲ್ಲ, ಇಲ್ಲಿ ವರದಕ್ಷಿಣೆ ಅದು ಇದು ಅಂತ ಇರೋಂತ ಪ್ರಪಂಚದ ಟೈಮಲ್ಲಿ ಒಬ್ರು ನಿಮ್ಮನ್ನ ತುಂಬಾ ಮನದಾಳದ ಹೃದಯಾಳದಿಂದ ಪ್ರೀತಿಸುವಂತ ಒಬ್ಬ ಪ್ರೇಮಿ ಜಿ ವಾಹಿನಿಗೆ ಲೆಟರ್ನ ಬರೀತಾನೆ. ಯಾಕಂದ್ರೆ ನಿಮ್ಮ ಅಡ್ರೆಸ್ ಆತನಿಗೆ ಪಾಪ ಸಿಗದೆ ಈಗ ನಮ್ಮ ಜಿ ವಾಹಿನಿಯವರು ಕಬೂತರ್ ಜಾ 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 ಅಂತ ಆ ಪತ್ರ ನೀವು ತಂದಿದ್ದಾರೆ. ನಿಮ್ಮ ಅನುಮತಿ ಇತ್ತು ಅಂದ್ರೆ ನಾನು ಓದ್ಬೋದಾ? ಪ್ರೀತಿಯ ಅನುಶ್ರೀ ಅವರಿಗೆ, ಜಿ ಕನ್ನಡ, MG ರಸ್ತೆ ಇಂದ ಎಸ್ ವಿನೋದ್ ಕುಮಾರ್, ಗಂಗಪ್ಪ ಬ್ಲಾಕ್, RT ನಗರ, ಬೆಂಗಳೂರು. ಕಳಿಸಿದ್ದಾನೆ. ದಿಸ್ ಈಸ್ ದ ಹಾರ್ಟ್ ಶೇಪ್ ಲೆಟರ್. ಈ ಬಂಧನ ಜನುಮ ಜನುಮದ ಅನುಬಂಧನ, ಪ್ರತಿ ಸಂಬಂಧದ ಭಾಗವಾಗಿ ನಿಮಗೆ ಪತಿಯಾಗಿ, ತಂದೆಯಾಗಿ, ಅಣ್ಣ ತಮ್ಮನಾಗಿ, ಹೆಚ್ಚಾಗಿ ಗೆಳೆಯ ಸ್ಥಾನವನ್ನು ತುಂಬಿ ಇಡೀ ಜಗತ್ತಿನಲ್ಲಿ ನಾನೇ ಭಾಗ್ಯವಂತೆ ಎಂದು ನೀವು ಬೀಗುವಂತೆ ಮಾಡಬಲ್ಲ ಸಾಮರ್ಥ್ಯವಿದೆ ನನಗೆ. ಇದರಲ್ಲಿ ಬರೆದಿರುವ ಒಂದೊಂದು ಪದಗಳು ನನ್ನ ಮನದಾಳದ ಪರಮ ಸತ್ಯ. ಕೇವಲ ನಿಮ್ಮನ್ನು ಆಕರ್ಷಿಸಲು ಬರೆದ ಬೂಟಾಟಿಕೆಯ ಮಾತುಗಳಲ್ಲ. ನಿಮ್ಮಂತ ಖ್ಯಾತನಾಮನವರು ಇದನ್ನು ಓದಲು ಮನಸ್ಸು ಮಾಡುವುದಿಲ್ಲವೆಂಬುದರ ಅರಿವು ನನಗಿದೆ. ಅವನು ಗೊತ್ತಿದೆ ನೀವು ಓದಲ್ಲ ಅಂತ, ಬಟ್ ಸ್ಟಿಲ್ ಆದರೆ ಒಂದು ಸತ್ಯವೇನೆಂದರೆ, ಈ ಸಾಲುಗಳನ್ನು ನೀವು ಈಗ ಓದುತ್ತೀನೆಂದರೆ ಖಂಡಿತವಾಗಿ ನನ್ನನ್ನು ಸಂಪರ್ಕಿಸುವ ಅಥವಾ ನನಗೆ ಪ್ರತಿಕ್ರಿಯಿಸುವ ಹೃದಯವಂತಿಕೆ ನಿಮ್ಮಲ್ಲಿ ಇದೆ ಎಂದೂ ಸಹ ನಾನು ಬಲ್ಲೆ. ಒಂದು ನನ್ನ ಮೇಲೆ ಹಾಕ್ಬಿಟ್ರು ಹೋಪ್ ಇದೆ, ಹೃದಯವಂತಿಕೆ. ನೀವು 10ರಲ್ಲಿ ಇದು 11ನೇದು ಎಂದುಕೊಳ್ಳುವುದಾದರೆ ಅದು ದೈವಿಚ್ಛೆ ಎಂದು ನಾನು ಭಾವಿಸುತ್ತೇನೆ. ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ ಎಂಬ ಮಾತನ್ನು ಖಚಿತಪಡಿಸುತ್ತಾ ನಿಮ್ಮ ಹೃದಯ ಪೂರ್ವಕವಾದ ಧನ್ಯವಾದಗಳು ತಿಳಿಸುತ್ತೇನೆ. ಇಂತಿ ನಿಮ್ಮ ಎಸ್ ವಿನೋದ್ ಕುಮಾರ್. ಇವಾಗ ಫೋನ್ ಬಂದಿದೆ ಮೇಡಮ್, ಮಾತಾಡ್ಬೇಕು. ಓಕೆ, ರೆಡಿ? ಹಲೋ ಹಲೋ ಹಲೋ, ನಮಸ್ತೆ ಮೇಡಮ್. ನಮಸ್ಕಾರ ವಿನೋದ್ ಅವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಮೇಡಮ್, ನೀವು? ನಾನ್ ಚೆನ್ನಾಗಿದ್ದೀನಿ. ನನ್ನ ಹೆಸರು ಅನುಶ್ರೀ ಅಂತ. ನಿಮ್ ಹೆಸರು ಗೊತ್ತಿಲ್ಲದೆ ಇರೋರು ಇರ್ತಾರ ಮೇಡಮ್. ವಿನೋದ್ ಅವರೇ, ನಿಮ್ ಲೆಟರ್ ಸಿಕ್ತು. ಥ್ಯಾಂಕ್ ಯು ಸೋ ಮಚ್. ಹಾರ್ಟ್ ಶೇಪ್ ಅಲ್ಲಿ ಅಷ್ಟು ಪೇಜ್ ಗಟ್ಲೆ ಪದಗಳನ್ನ ಬರೆದು ನನಗೆ ಕಳ್ಸಿದಿರಾ. ನಾನು ಹೇಳ್ತಿದ್ದೆ, ಇದುವರೆಗೂ ನನಗೆ ಯಾರು ಇಷ್ಟು ಪ್ರೀತಿಯಿಂದ ಈ ರೀತಿ ಒಂದು ಲೆಟರ್ನ ಕಳಿಸ್ಲೇ ಇಲ್ಲ ವಿನೋದ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಯಾವ ಊರು? ನಾವು ಬ್ಯಾಂಗ್ಳೂರಲ್ಲಿ ಮೇಡಮ್. ಎಷ್ಟು ಏಜ್ ನಿಮ್ದು? 40 ಮೇಡಮ್. 40ನಾ? ಮೆನ್ ಗೆಟ್ ನಾಟಿ ಅಟ್ 40 ಅಂತ ಹೇಳ್ತಾರೆ. ಇವ್ರು ಇವಾಗ ನಾಟಿ ಆಗ್ತಾರೆ. ಹಂಗಂದ್ರೆ ಮದ್ವೆ ಆಗಿದೆ ಅಲ್ವಾ ನಿಮ್ಗೆ? ಇಲ್ಲ ಮೇಡಮ್, ಮದುವೆ ಆಗಿಲ್ದೇ ಇರೋದಕ್ಕೆ ಲೆಟರ್ ಬರ್ದಾರ ಮೇಡಮ್. ನೀವು ಅವ್ರಿಗೆ ಹೋಗಿ ಪಾಪ ಮದುವೆ ಆಗಿದ್ಯಾ ಅಂತ ಇದ್ದೀರಾ. ವಿನೋದ್, ಎಷ್ಟ್ ಲವ್ ಮಾಡ್ತೀರಾ ಅನು ಮ್ಯಾಮ್ ನ ನೀವು? ಲೆಟರ್ಗಳೇ ಕೇಳಿಸ್ತಾ ಇಲ್ವಲ್ಲ. ಮಾಡ್ತೀನಿ ಮೇಡಮ್, ನನ್ನನ್ನ ಮದುವೆ ಆಗ್ತೀರಾ? ಕೊಟ್ಟಳು ಅದಕ್ಕೆ ಕಾಲು ಇಟ್ಟಳು, ಸ್ವಲ್ಪ ಸ್ಮೈಲು ಕೆಲಸ ಕೊಟ್ಟಳು. ವಿನೋದ್ ಅವರೇ, ಹೂ ಅಂದ್ರೆ ಮದ್ವೆ ಆಗ್ಬಿಡ್ತೀರಾ ನೀವು? ಅಂದ್ರೆ ಮದುವೆ ಆಗ್ತಿದೀವಿ ಮೇಡಮ್, ಅದಕ್ಕೆ. ನಿಮಿಷ ಮೇಡಮ್, ನಿಮ್ಗೆ ಕನ್ನಡ ಬರುತ್ತಾ? ಈ ಆದ್ಮೇಲೆ ಏನ್ ಅಕ್ಷರ ಬರುತ್ತೆ? ವಿನೋದ್ ಅವರೇ, ನಾವು ಮದ್ವೆ ಆಗ್ತೀವೋ ಇಲ್ಲೋ ಗೊತ್ತಿಲ್ಲ, ನಾನು ನಿಮ್ಮನ್ನ ಮೀಟ್ ಮಾಡ್ತೀನಿ. ಓಕೆನಾ? ನಿರೂಪಣೆಗೆ ನೀವೇ ಒಡತಿ, ನೀವು ಒಪ್ಪಿದರೆ ನಾನು ಪತಿ, ನೀನು ಸತಿ. ಅದನ್ನ ಅವ್ರು ಬರೀಲಿಲ್ಲ ಅಷ್ಟೇನೆ, ಮೈಂಡ್ ವಾಯ್ಸ್ ಅದೇ ಇತ್ತು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.